ನಾನು ನಮ್ಮನೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಏಕೆ ನಗ್ತಾ ಇದೆಯಾ? ಈಗ ಯಾರ್ಯಾರು ನೀರು ಕುಡಿಸ್ತಾ ಇದೀವಿ ಅಂತ ನನಗೆ ಬರ್ತಾ ಇದೆ. ಅವಾಗ ಅಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇನ್ನೇನು ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ತಂದೆ ಎರಡು ಒಂದೇ ಅಲ್ಲ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ಅಷ್ಟೇ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ, ನಾನು ನಿಮ್ ಪಕ್ಕದಲ್ಲಿ ಇರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವಾಗಿ. ನೆನ್ನೆನೂ ಅವ್ರು TV9 ಇದರಲ್ಲಿ ಭೇಟಿ ಹೇಳ, ಐ ಕ್ಯಾನ್ ಸ್ಪೀಕ್ ಸಂಸ್ಕೃತ ಆಲ್ಸೋ ಅಂತ ಹೇಳಿದ್ದಾರೆ. ನೆನ್ನೆ ಬೆಳಗ್ಗೆ ಬರ್ತಾ ಇತ್ತು. ಅದರಿಂದ ಇವ್ರ ತಂದೆಯವರು ಆ ಕಾಲದಲ್ಲೇ ದೂರದೃಷ್ಟಿ, ಮುಂದೆ ಯಾರ್ಯಾರಿಗೆ ನೀರು ಕುಡಿಸ್ಬೇಕು ಅಂತೇಳಿ ದಿನಾ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹಿಂದೆ ಮುಂದೆ ಇದ್ದಾರೋ ಅವರೆಲ್ಲರಿಗೂ ನೀರು ಕುಡಿಸುವಂತ ಒಂದು ಇದಿದೆ. ಮತ್ತೆ ಅವರೇನೋ ಅಂಬೇಡ್ಕರ್ ಅವರು ಇದ್ರದ್ದು ಹೇಳಿದ್ರು, ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆನೂ ತಾವು ಹೇಳಿದ್ರಿ. ಕರ್ಮ ಸಿದ್ಧಾಂತ, ಕರ್ಮ ಈ ತರದ್ದೆಲ್ಲ ಹೇಳಿದ್ರಿ. ಬಸವಣ್ಣವ್ರದ್ದು ಸಿದ್ಧಾಂತನೂ ಹೇಳಿದ್ರಿ. ಈಗ ನಾವು ತಿಳ್ಕೊಬೇಕು ಇವ್ರದ್ದು ಯಾವ ಸಿದ್ಧಾಂತ ಅಂತ ಹೇಳಿ. ಯಾಕಂದ್ರೆ ಕಳೆದ 8 ವರ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಬರ್ತಾ ಇದಾರಲ್ಲ, ಇವ್ರದ್ದು ಯಾವುದೋ ಒಂದು ಸಿದ್ಧಾಂತ ಇರಬೇಕು. ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುಣ್ಯವನ್ನೇ ಮಾಡಿ ಬಂದಿದ್ದೀರಾ ಅಂತ ನೀವು ಹಂಗಾರೆ ಇಲ್ಲಿರೋ ಎಲ್ಲ ಪಾಪ ಮಾಡಿ ಕಾಯ್ತಾ ಇದ್ದೀರಿ. ಎಲ್ಲ ವೇಟಿಂಗ್ ಲಿಸ್ಟ್, ವೇಟಿಂಗ್. ನಿಮ್ದು ಏನು ವೇಟಿಂಗ್ ಇಲ್ಲ. ಎಲ್ಲಿ ಬಂದ್ರು ಗೇಟ್ ಟಕ 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 ಅಂತ ಓಪನ್ ಆಗ್ಬಿಡ್ತತೆ. ಅವಾಗೂ ಅಷ್ಟೇ, ಹಿಂದೆನೂ ಬಂದ್ರು, ಕಾಂಗ್ರೆಸ್ ಅಲ್ಲಿ ಗೇಟ್ ಓಪನ್ ಆಯ್ತು, ಈಗ ಮತ್ತೆ ಗೇಟ್ ಓಪನ್ ಆಗಿದೆ. ಹೇಳ್ತಾರೆ ಇವರೆಲ್ಲ. ನಾನು ಮೊನ್ನೆನೇ ಹೇಳೋಣ ಅಂತಿದ್ದೆ, ಇವರು ಏನೋ ಸಿದ್ಧಾಂತ, ಕರ್ಮ ಸಿದ್ಧಾಂತ. ನಾನು ಬಡ್ಜೆಟ್ ನೋಡಿದೆ. ನಾನು ತಾವು 7 ಗಂಟೆ 8 ಗಂಟೆ ಅವತ್ತು 10ವರೆಗೆ ಕರೆದಿದ್ದಾರೆ. ಎಷ್ಟು? 10:15 ಅಲ್ಲ, ಮುಹೂರ್ತ ನೋಡಿ. ಅಂದ್ರೆ ರಾವು ಕಾಲ ಬಿಟ್ಟು ಕರೆದಿದ್ದಾರೆ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಅಂತ ಸಿದ್ಧಾಂತಗಳಲ್ಲಿ. ರೇವಣ್ಣ ಇಲ್ಲಿದ್ದಾರೆ, ನಿಮ್ ಕಡೆ ಇಲ್ಲ ರೇವಣ್ಣವರು. ರೇವಣ್ಣ ಇದ್ದಿದ್ರೆ ಇಲ್ಲ, ಅಲಯನ್ಸ್ ಮೊದಲು ನಿಮ್ಮ ಕಡೆ ಇದ್ರು, ಈಗ ನಮ್ಮ ಕಡೆ ಇದ್ದಾರೆ ಅವರು ಅಷ್ಟೇ. ಅಲ್ಲಿ ಅದರಿಂದ ನಾನು ಮೊನ್ನೆನೂ ನೋಡಿದೆ, ಬಹಳಷ್ಟು ಜನ ಇವರು ನಮ್ದೇ ಇರ್ಬೋದು, ಕಾಮಾಖ್ಯದಲ್ಲಿ, ಗೌಹಾಟಿ ಕಾಮಾಖ್ಯದಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಪಾರ್ಟಿಯವರೆಲ್ಲ ನಾನು ಹೇಳ್ತಾರ, ನಾನು ಒಂದೇ ಬೆಳಗ್ಗೆ ನೋಡಿ ನೀವ್ ಹೇಳ್ತೀರ ನಮ್ಮ ಬಿಜೆಪಿಯವರು ಅಂದ್ರೆ ಅದೇನೋ ವಾದ, ಅದು ವಾದ, ಇದು ವಾದ ಅಂತ, ಮನುವಾದ ಅಂತ. ನಾನು ಬೆಳಗ್ಗೆ ಒಂದೇ ಒಂದು ನಿಮಿಷ ಅಷ್ಟೇ ದೇವ್ರ ಮುಂದೆ ನಿಂತ್ಕೊಳೋದು. ನೆನ್ಸ್ಕೊಂಡ ತಕ್ಷಣ ಬಂದ್ಬಿಟ್ರು ನೆನದವರ ಮನೆ. ಕಾಮಾಖ್ಯ ನೋಡಿ, ಕಾಮಾಖ್ಯದಲ್ಲಿ ಪದೇ ಹೋಗ್ತಾರೆ. ಅಲ್ಲಿ ಶಕ್ತಿ ದೇವತೆ, ಶಕ್ತಿ ಕೊಡ್ಲಿ ಅಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪಕ್ಕದಲ್ಲಿ ಕೂತಿರೋರು ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುಡಿಸಿ ಅಂತ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನ ಕರುಗಳಿಗೆ ನೀರು ಕುಡಿಸಿದ್ದು ನಾನು, ಪ್ರಾಣಿಗಳಿಗೆ. ಮಧ್ಯಾಹ್ನ ಪ್ರಾಣಿಗಳು, ದನ ಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು, ನನ್ನ ಕೊಲೀಗ್ ಅವರು, ನಾವು ನೀರು ಕುಡಿಸಿದ್ರಿ. ಅವ್ರು ಇರ್ಲಿ, ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೋತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ.
ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ, ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನೋಡ್ತೀರಿ ಸರ್, ನಮ್ಮ ಮಿನಿಸ್ಟ್ರಿಗಳಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ, ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತ ನಿರಾಶೆ ಆಗುತ್ತಲ್ಲ, ಹಂಗಾಗಬಾರ್ದು. ನಿಮ್ಗೆ ನಿರಾಸೆ ಆಗಬಾರ್ದು. ಮಾನ್ಯ ಅಧ್ಯಕ್ಷರೇ, ನಾನು ಕತೆ ಹೇಳ್ತಿದ್ದದು ನೀರು ಕುಡಿಸೋದು, ಪ್ರಾಣಿಗಳಿಗೆ ದನ ಕರುಗಳಿಗೆ ನೀರು ಕುಡಿಸೋದು. ಪ್ರಾಣಿಗಳು ಅನ್ನೋದು ಬೇಡ, ದನ ಕರುಗಳು ನೀರು ಕುಡಿಸೋ ಕೆಲಸ ಮಾಡ್ತಿದೆ. ಆ ಬಾವಿನಲ್ಲಿ ನೀರು ಸೇರ್ಕೊಬಂದು ನೀರು ಕುಡಿಸ್ತಿದೆ. ಈ ಬಾವಿನಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರವು, ಬಾವಿನಲ್ಲಿ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ನೀರ್ಕೊಂಡು. ನಿನ್ಗೆ ಅಶ್ವಥ್ ನಾರಾಯಣ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋದ, ರಾಮನಗರ. ಎಲ್ಲರೂ ರಿಲೇಷನ್ನೇ. ನಾವು ವಿಶ್ವಮಾನವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ, ವಿಶ್ವಮಾನವ ಥಿಯರಿ ಸಿದ್ಧಾಂತನ ಅವ್ರು ಹೇಳಿರೋದು. ಹೌದು, ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ನಮ್ಮ ಸಿದ್ಧಾಂತ ಏನ್ ಗೊತ್ತಾಯ್ತಾ ಈಗ? ಸರ್ವ ಜನಾಂಗದ ಶಾಂತಿಯ ತೋಟ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ಗಳಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಅವರೆಲ್ಲರೂ ಜೈನರಿರಲಿ, ಅವರೆಲ್ಲರೂ ಕೂಡ ಒಂದೇ. ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ನಮ್ಮ ಸಿದ್ಧಾಂತ. ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜ. ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಿದ್ಧಾಂತ. ಅದಕ್ಕೆ ಇದು ಕಾಂಗ್ರೆಸ್ ಸಿದ್ಧಾಂತನೂ ಕೂಡ ಹೌದು. ನಾವು ಯಾವಾಗಲೂ ಕೂಡ ಯಾವ ಧರ್ಮನೂ ಕೂಡ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತದ? ಎಲ್ಲ ಧರ್ಮನೂ ಕೂಡ ಪ್ರೀತಿ ಮಾಡಿ ಅಂತ ಹೇಳ್ಕೊಡ್ತಾ ಹೊರತು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬಾಲಕೃಷ್ಣ, ಅದ್ ನೀನ್ ಹೇಳು ಬಾಲಕೃಷ್ಣ. ಇಲ್ಲ, ಅದು ನೀವು ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ರು. ಎಲ್ಲ ಪಾರ್ಟಿ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದ್ಬಿಟ್ರು ಬಾಲಕೃಷ್ಣ, ಅಲ್ವೇನ್ರಿ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ದನಕರುಗಳಿಗೆ ನೀರು ಬಾವಿನಲ್ಲಿ ಹೋದಾಗ ಈ ಗುಬ್ಬಚ್ಚಿಗಳೆಲ್ಲ ಸತ್ಯ ಎಲ್ಲ ಹಾಕ್ಬಿಡವು. ಸತ್ಯ ಅಂದ್ರೆ ಗೊತ್ತಲ್ಲ, ಕಸ. ನಿಮ್ ಕಡೆ ಒಂದ್ ಕಡೆ ಹೇಳ್ತಾರೆ, ನಮ್ ಕಡೆ ಸತ್ಯ ಅಂತ ಹೇಳ್ತಾರೆ.